ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಪ್ರಯುಕ್ತ ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ. ಈ ದಿನದಂದು ನಾವೇನೇ ತಗೊಂಡ್ರೂ ಕೂಡ ಅದು ಅಕ್ಷಯವಾಗತ್ತೆ ಅಂತ ಹೇಳ್ತಾರೆ. ಏನೇ ತೊಗೊಂಡ್ರು ಅಂತ ಹೇಳೋದಾದರೆ ಬೆಲೆ ಬಾಳುವಂತಹ ವಸ್ತುಗಳು ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ಅಥವಾ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡೋದಕ್ಕೆ ತುಂಬ ಸೂಕ್ತವಾದಂತಹ ದಿನ ಅಂತ ಹೇಳ್ತಾರೆ. ಹಾಗಾದರೆ ಆವತ್ತಿನ ದಿನ ಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಈ ಪೂಜೆಯನ್ನು ನೀವು ದೇವ್ರ ಮನೆಯಲ್ಲೇ ಮಾಡ್ಬೋದು. ದೇವ್ರ ಮನೆಯಲ್ಲಿ ಎಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೀರೋ ಅಲ್ಲಿ ಸ್ವಲ್ಪ ಅರ್ಶಿನವನ್ನು ಹಚ್ಚಿ ಅರ್ಶಿನದ ಮೇಲೆ ಅಷ್ಟದಳ ಪದ್ಮದ ಒಂದು ರಂಗೋಲಿಯನ್ನು ಚಿಕ್ಕದಾಗಿ ಹಾಕ್ಕೊಳ್ಳಿ. ಅಕ್ಷಯ ತೃತೀಯ ದಿನ ಕಳಸವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ಪೂಜೆ ತುಂಬ ಒಳ್ಳೆಯದು. ಕಳಸ ಇಲ್ಲದೇನೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಈಗಾಗಲೇ ನೀವು ಕಳಸವನ್ನು ಇಟ್ಟಿದ್ದರೆ ಆ ಕಳಸಕ್ಕೆ ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಈ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟಿದ್ದೀನಿ. ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಆ ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ಕಳಸವನ್ನು ಇಟ್ಟಿದ್ದೀನಿ. ಕಳಸಕ್ಕೆ ಈಗಾಗಲೇ ಅರಿಶಿನ ಕುಂಕುಮ ಇಟ್ಟಿದ್ದೀನಿ, ಹಾಗೆ ಶುದ್ಧವಾಗಿರುವಂತಹ ನೀರನ್ನು ಕೂಡ ಹಾಕಿದ್ದೀನಿ. ಆ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಬೆಳ್ಳಿ ನಾಣ್ಯವನ್ನು ಹಾಕ್ತಾ ಇದ್ದೀನಿ. ಬೆಳ್ಳಿ ನಾಣ್ಯ ಇಲ್ಲದಿದ್ದರೆ ನಿಮ್ಮ ಮನೇಲಿ ಯಾವುದಿರುತ್ತೋ ₹1, ₹2 ಕಾಯಿನ್ ಅಥವಾ ₹5 ಕಾಯಿನ್ ಅದನ್ನು ಕೂಡ ನೀವು ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಇವಾಗ ಈ ಕಳಸಕ್ಕೆ 5 ವೀಳ್ಯದೆಲೆನ ಇಟ್ಟಿದ್ದೀನಿ. 5 ವೀಳ್ಯದೆಲೆ ಇಟ್ಟ ಮೇಲೆ ಕಳಸಕ್ಕೆ ಇಡುವಂತಹ ಕಾಯನ್ನು ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಇವಾಗ ಆ ಕಳಸದ ಒಳಗಡೆ ಕಾಯಿ ಇಟ್ಟಿದ್ದೀನಿ. ಕಾಯಿಗೆ ನಾನು ಅಲಂಕಾರ ಮಾಡಿರುವಂತಹ ಲಕ್ಷ್ಮಿಯ ಮುಖವಾಡವನ್ನು ಹಾಕಿದ್ದೀನಿ. ಮುಖವಾಡವನ್ನು ಹಾಕಲೇಬೇಕು ಅನ್ನೋ ಹಾಗೆ ಏನಿಲ್ಲ, ಮುಖವಾಡ ಇಲ್ಲದೇನೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ಇವಾಗ ಲಕ್ಷ್ಮಿಗೆ ಮಾಂಗಲ್ಯ ಹಾಕಿದ್ದೀನಿ. ಹಾಗೆ ನಮ್ಮ ಹತ್ರ ಇರೋವಂಥ ಒಂದು ಒಡವೆಯನ್ನು ಕೂಡ ಲಕ್ಷ್ಮಿಗೆ ಹಾಕಬೇಕು ಅವತ್ತಿನ ದಿನ. ಅಥವಾ ಹೊಸದಾಗಿ ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಏನಾದರೂ ಖರೀದಿ ಮಾಡಿದ್ರೆ ಅದನ್ನು ಲಕ್ಷ್ಮಿಗೆ ಹಾಕಿ ಅಥವಾ ಲಕ್ಷ್ಮಿ ಮುಂದೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಆನಂತರ ಅದನ್ನು ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ಲಕ್ಷ್ಮಿ ಕಳಸದ ಮುಂದೆ ಒಂದು ತಟ್ಟೆಯಲ್ಲಿ ಚಿಕ್ಕದಾಗಿ ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ದೀನಿ. ಆ ವಿಗ್ರಹಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದೀನಿ, ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಇವಾಗ ಲಕ್ಷ್ಮಿಯ ಬಲಭಾಗದಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿದ್ದೀನಿ. ಹಾಗೆ ಕಳಸದ ಅಕ್ಕಪಕ್ಕನೂ ಕೂಡ 2 ದೀಪಗಳನ್ನು ಇಟ್ಟು ಆ ದೀಪಗಳಿಗೂ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ದೀಪಗಳನ್ನು ಏಕ ಆರತಿಯಿಂದ ಹಚ್ಕೋತಾ ಇದ್ದೀನಿ. ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು. ಈಗ 2 ದೀಪಗಳನ್ನು ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದಾಗಿದೆ. ಈಗ ಪೂಜೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ದೀಪದ ಪೂಜೆಯನ್ನು ಮಾಡ್ಕೋಬೇಕು. ಹಾಗಾಗಿ ದೀಪಗಳಿಗೆ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಬೇಕು. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ದೀಪವನ್ನು ನಮಸ್ಕಾರ ಮಾಡಿಕೊಂಡು ಆನಂತರ ಮುಂದಿನ ಪೂಜೆಗೆ ಹೋಗಬೇಕು. ಲಕ್ಷ್ಮಿ ಪಕ್ಕದಲ್ಲಿ ನಾನು ಅರಿಶಿನ ಕುಂಕುಮ ಹಾಗೆ ಬಳೆಗಳನ್ನು ಇಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಬಳೆಗಳು ಹಾಗೆ ಬ್ಲೌಸ್ ಪೀಸು ಅಥವಾ ಸೀರೆ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ. ಹಾಗಾಗಿ ಇವಾಗ ನೈವೇದ್ಯಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರು ಹಾಗೆ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಏನಾದರೂ ಸಿಹಿ ನೈವೇದ್ಯ ಕೂಡ ನೀವು ಮಾಡ್ಬೋದು. ಇವಾಗ ಪೂಜೆಯನ್ನು ಆರಂಭ ಮಾಡಿದ್ದೀನಿ. ಪೂಜೆ ಆರಂಭ ಮಾಡುವಾಗ ಮೊದಲು ಅರಿಶಿನ ಕುಂಕುಮ ಅಕ್ಷತೆಯನ್ನು ಲಕ್ಷ್ಮೀ ವಿಗ್ರಹಕ್ಕೆ ಹಾಗೆ ಲಕ್ಷ್ಮೀ ಕಳಸಕ್ಕೆ ಅರ್ಪಿಸಬೇಕು. ಇದನ್ನು ನೀವು ಲಕ್ಷ್ಮೀ ವಿಗ್ರಹ ಇಲ್ಲದೇನೂ ಕೂಡ ಮಾಡ್ಬೋದು, ಇದ್ದರೆ ಒಳ್ಳೆಯದು. ಲಕ್ಷ್ಮೀ ವಿಗ್ರಹ ಇರೋರು ಅವತ್ತಿನ ದಿನ ಆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇವಾಗ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಗಣಪತಿಗೆ ಹೂವು ಅಕ್ಷತೆಯನ್ನು ಅರ್ಪಿಸಿ ಆನಂತರ ಧೂಪವನ್ನು ತೋರಿಸ್ತಾ ಇದ್ದೀನಿ. ಧೂಪ ಮಾಡಿದ ನಂತರ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ಲಕ್ಷ್ಮಿಗೂ ಕೂಡ ನಾವು ಧೂಪವನ್ನು ತೋರಿಸಿ ಲಕ್ಷ್ಮಿಯ ಆವಾಹನೆಯನ್ನು ಮಾಡಬೇಕು. ಲಕ್ಷ್ಮಿ ಕುಬೇರ ಪೂಜೆಯನ್ನು ಕೂಡ ಈ ಅಕ್ಷಯ ತೃತೀಯ ದಿನ ಮಾಡ್ತಾರೆ. ಅದನ್ನು ಸಪ್ರೇಟಾಗಿ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ದಿನ ಸರಳವಾಗಿ, ತುಂಬ ಸರಳವಾಗಿ ಯಾವ ರೀತಿ ನಾವು ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರು ಪೂಜೆ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇರೋದು.
ಇವಾಗ ಧೂಪ ತೋರಿಸಿದಾಯಿತು, ಲಕ್ಷ್ಮಿಯ ಆವಾಹನೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇವಾಗ ಲಕ್ಷ್ಮಿಯ ಅರ್ಚನೆಯನ್ನು ಮಾಡೋಣ. ಲಕ್ಷ್ಮಿ ಅರ್ಚನೆಗೆ ಬಿಡಿ ಹೂಗಳನ್ನು ಬಳಸ್ಬೋದು ಅಥವಾ ಅಕ್ಷತೆಯನ್ನು ಬಳಸ್ಬೋದು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಬಳಸಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಬಳೆಗಳನ್ನು, ಹಾಗೆ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಮತ್ತು ಗುಲ್ಗಂಜಿ ಇವುಗಳನ್ನು ಕೂಡ ಬಳಸಿ ಅಥವಾ ಕುಬೇರ ಲಕ್ಷ್ಮಿ ಕಾಯಿನ್ಸ್ ಸಿಗುತ್ತೆ ಅದನ್ನು ಕೂಡ ಬಳಸಿ ನೀವು ಲಕ್ಷ್ಮಿಯ ಪೂಜೆಯನ್ನು ಅಥವಾ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ನಾನಿವತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡ್ತಾಯಿದ್ದೀನಿ. ಕುಂಕುಮಾರ್ಚನೆಯನ್ನು ಕೂಡ ನೀವು ಲಕ್ಷ್ಮಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಲಕ್ಷ್ಮಿ ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು. ವಿಗ್ರಹಕ್ಕೂ ಕೂಡ ಹಾಗೆ ಕಳಸಕ್ಕೂ ಕೂಡ ಧೂಪವನ್ನು ತೋರಿಸಿ ಆನಂತರ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಮೊದಲೇ ಹೇಳಿದಾಗೆ ನೀವೇನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಅಥವಾ ಹಣ್ಣು ಕಾಯನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು. ನಾನಿವಾಗ ನೈವೇದ್ಯಕ್ಕೆ ಅಂತ ಇಟ್ಟಿರುವಂತಹ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ದೇವರಿಗೆ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ. ಈಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡೋಣ. ಲಕ್ಷ್ಮಿಯ ಯಾವುದಾದ್ರೂ ಹಾಡುಗಳನ್ನು ಹೇಳಿಕೊಂಡು ನೀವು ಅಥವಾ ಆರತಿಯ ಹಾಡುಗಳನ್ನು ಹೇಳಿಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಮಹಾಮಂಗಳಾರತಿ ಆದ ನಂತರ ಆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಲಕ್ಷ್ಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಲಕ್ಷ್ಮೀ ದೇವಿಯ ಮೇಲೆ ಹಾಕಬೇಕು. ಇನ್ನು ಸಾಧ್ಯವಾದರೆ ಅವತ್ತಿನ ಸಂಜೆ ಯಾರಾದರೂ 3 ಜನ ಮುತ್ತೈದೆಯರನ್ನ ಕರೆದವ್ರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ಒಳ್ಳೆಯದು. ಅವ್ರು ಬಂದು ಹೋದ್ಮೇಲೆ ಕೆಂಪು ನೀರಿನ ಆರತಿಯನ್ನು ಲಕ್ಷ್ಮಿಗೆ ಮಾಡಬೇಕಾಗತ್ತೆ. ಇನ್ನು ಅವತ್ತಿನ ದಿನ ನೀವೇನಾದರೂ ಹೊಸದಾಗಿ ಕೆಲಸವನ್ನು ಆರಂಭ ಮಾಡಿದರೆ ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಂಡ್ಕೊಂಡಿದ್ರೆ ಅವುಗಳನ್ನು ಕೂಡ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಸರಳವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.